ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನ್ ಗೊತ್ತಾ ಭೂಮಿಕಾ, ಕೋಟ್ ಅಂದ್ರೆ ನನ್ ಮುಂಚಿನ ಬಹಳ ಇಷ್ಟ. ಈ ಕೋಟ್ ಹಾಕೊಳ್ಳೋದು ಅಂದ್ರೆ ಒಂಥರ ಖುಷಿ. ಅದು ಬೇಸಿಗೆಗಾಲ ಇದ್ರು ಸರಿ, ಕೋಟ್ ಅಂತೂ ನನ್ಗಿರ್ಲೇಬೇಕು. ಕೋಟ್ ಹಾಕೊಳ್ಳೋದಕ್ಕೆ ನನ್ ಕಾರಣನೇ ಬೇಕಾಗಿತ್ತು. ಬೈ ಡಿಫಾಲ್ಟ್ ಅದು ನನಗೆ ಇಷ್ಟ ಅಂತ ಅನ್ಕೊಂಬಿಟ್ಟಿದ್ದೆ. ಬಟ್ ಈಗ ಕೋಟ್ ಹಾಕೊಳ್ಳೋದಕ್ಕೆ ಇಷ್ಟಪಡೋದಕ್ಕೆ ಒಂದು ಬಲವಾದ ಕಾರಣ ಸಿಕ್ಕಿದೆ. ನೀವು ನಾನಾ? ಹೇಗೆ? ಡೈಲಿ ನೀವು ಈ ಥರ ಕೋಟ್ ಹಾಕ್ತಿರಲ್ಲ, ಅದೊಂಥರ ಖುಷಿ ಕೊಡುತ್ತೆ ನನಗೆ. ಈ ಅಮ್ಮಂದ್ರು ಚಿಕ್ಕ ಮಕ್ಕಳನ್ನ ರೆಡಿ ಮಾಡಿ ಸ್ಕೂಲ್ ಕಳಿಸ್ತಾರಲ್ಲ, ಆ ಥರ ಫೀಲ್ ಆಗುತ್ತೆ ನನಗೆ. ಏನೋ ಒಂಥರ ಸಂಭ್ರಮ. ನೀವು ಕೋಟ್ ಹಾಕೋದು ಅಂದ್ರೆ ಒಂಥರ ಸ್ಪೆಷಲ್. ನನಗೂ ಅಷ್ಟೇ. ನೀವು ಕೋಟ್ ಹಾಕೋದು ಅಂದ್ರೆ ತುಂಬಾನೇ ಸ್ಪೆಷಲ್, ತುಂಬಾನೇ ಇಷ್ಟ. ನಾನು ಇಷ್ಟಪಟ್ಟು ಮಾಡೋ ಕೆಲಸಗಳಲ್ಲಿ ಇದು ಒಂದು ತುಂಬಾನೇ ಖುಷಿ ಕೊಡುತ್ತೆ ನನಗೆ. ನಿಮ್ಮ ಜೊತೆ ಮಾತಾಡ್ತಾ ಇದ್ರೆ ಮಾತಾಡ್ತಾನೆ ಇರ್ತೀನಿ. ಬನ್ನಿ, ಅವರಿಬ್ರು ಕಾಯ್ತಿರ್ತಾರೆ. ಪರ್ಫೆಕ್ಟ್ ಅಲ್ವಾ? ಸಮಥಿಂಗ್ ಇಸ್ ಮಿಸ್ಸಿಂಗ್. ಕರೆಕ್ಟ್ ಆಗಿ ಇಟ್ಟಿದ್ದೀನಲ್ಲ ಬೊಟ್ಟು ನಾನು? ರೀ ಬೊಟ್ಟಲ್ಲ ರೀ ನಾನು ಹೇಳಿದ್ದು. ಮತ್ತೆ ಬೊಂಬೆ ತರ ಕಾಣಿಸ್ತಾ ಇದ್ರ, ದೃಷ್ಟಿ ಬಟ್ಟು ಇಟ್ಬಿಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಆದ್ರೆ ಗೌತಮ್ ಅವರೇ, ಆ ದೇವ್ರ ದೃಷ್ಟಿ ನಮ್ಮ ಮೇಲಿದ್ರೆ ಇನ್ಯಾರ ದೃಷ್ಟಿನೂ ಬೀಳಲ್ಲ. ಆದ್ರೂ ಕೆಲವ್ರದ್ದು ಕೆಟ್ಟ ದೃಷ್ಟಿ ಅಂತ ಇರುತ್ತೆ. ನನ್ನ ಸಮಾಧಾನಕ್ಕೆ ಇಟ್ಕೊಳ್ಳಿ. ಆ ದೃಷ್ಟಿ ಬಟ್ ನಿಮ್ಗೇನು ಭಾರ ಆಗಲ್ಲ. ದೃಷ್ಟಿ ಬಟ್ಟಲ್ವಾ? ಹೇಗ್ ಭಾರ ಆಗುತ್ತೆ? ಭಾರ ಆಗಕ್ಕೆ ಅದೇನು ಹೊಟ್ಟೆನಾ? ನಿಮ್ ಹೊಟ್ಟೆ ನೋಡಿ ನಾನೇನು ಹೇಳಿಲ್ಲ, ಅದು ಹಾಗೆ ಬಾಯಿಗೆ ಬಂದ್ಬಿಡ್ತು, ಅದಕ್ಕೆ ಹೇಳಿದೆ. ಬಟ್ ಗೌತಮ್ ಅವರೇ, ಹೊಟ್ಟೆ ಅಂದ ತಕ್ಷಣ ನೆನಪಾಯ್ತು, ನೀವು ಒಂದ್ ಸ್ವಲ್ಪ ಸಣ್ಣ ಆಗ್ಬಿಟ್ಟಿದ್ದೀರಾ. ಹೌದಾ? ಸ್ಲಿಮ್ ಅಂಟ್ರಿ ಆಗ್ಬಿಟ್ಟಿದ್ದೀರಾ. ಅಷ್ಟೊಂದು ಸಣ್ಣ ಆಗಿದ್ದೀನಾ? ಅಷ್ಟೊಂದೆಲ್ಲ ಏನ್ ಸಣ್ಣ ಆಗಿಲ್ಲ, ಸ್ವಲ್ಪ ಅಷ್ಟೇ. ಬಟ್ ಇದನ್ನೇ ಮೇಂಟೈನ್ ಮಾಡಿ, ಇಲ್ಲ ಅಂದ್ರೆ ನಿಮ್ ಹೆಸರಿಗೆ ಬೆಲೆನೇ ಇರಲ್ಲ. ಗುಂಡು ಗುಂಡಪ್ಪ ಅಂತ ಯಾರು ಕರೀತಾರೆ? ನೀವು ಈ ರೀತಿ ಗುಂಡಿಗೆ ಟೆಡ್ಡಿ ಬೇರ್ ತರ ಇದ್ರೇನೆ ಚಂದ. ನಾನು ಹಗ್ ಮಾಡಿದ್ರೆ ಕೈ ತುಂಬಾ ಬರ್ತೀರ ನೀವು. ಅಲ್ಲ ರೀ, ಕೈ ತುಂಬಾ ತಬ್ಕೊಳ್ಳೋ ಸಂಭ್ರಮ ನಿಮಗೆ ಮಾತ್ರ ಸಿಗ್ಬೇಕಾ? ನನಗೆ ಬೇಡವಾ? ನೀವು ಸ್ವಲ್ಪ ದಪ್ಪ ಆಗಿ, ಆಗ ನಾನು ತುಂಬಾ ನಿಮ್ಮನ್ನ ಹಗ್ ಮಾಡ್ಬೋದು. ಓ ಹಾಗ? ಹೌದು. ನೋಡಿ, ಒಳ್ಳೆ ಹಂಚಿ ಕಡ್ಡಿ ತರ ಇದ್ರ. ಈ ಹಂಚಿ ಕಡ್ಡಿಗೂ ಈ ಟೆಡಿ ಬೇರ್ಗೂ ಹೆಂಗ್ರಿ ಮ್ಯಾಚ್ ಆಗಕ್ ಸಾಧ್ಯ? ನೀವು ಒಂದ್ ಕೆಲಸ ಮಾಡಿ, ನಾನು ಡೈಲಿ ಎಷ್ಟು ತಿಂತೀನಲ್ಲ, ನಾಳೆಯಿಂದ ನೀವು ಅಷ್ಟೇ ತಿನ್ನಿ. ಅಯ್ಯಪ್ಪ, ಅಷ್ಟೆಲ್ಲ ತಿನ್ನಕ್ ನನ್ನಿಂದ ಅಂತೂ ಸಾಧ್ಯ ಇಲ್ಲ ಗೊತ್ತಾ. ಓ ನೋ ನೋ ನೋ, ನಾಟ್ ಪಾಸಿಬಲ್. ನೋಡಿ, ನೀವಿರು ಈ ರೀತಿನ ಕ್ಯೂಟ್ ಟೆಡಿ ಬೇರ್ ತರ ಇರಿ, ನಾನು ಕಡ್ಡಿ ತರನೇ ಇರ್ತೀನಿ. ಹಿಂಗಾದ್ರೂ ಮ್ಯಾಚ್ ಮಾಡ್ಕೊಂಬಿಡ ಬಿಡಿ. ಅದು ಹೇಳ್ತಾರಲ್ಲ, ದೇರ್ ಇಸ್ ಪರ್ಫೆಕ್ಷನ್ ಇನ್ ಇಂಪರ್ಫೆಕ್ಷನ್ ಅಂತ. ಹಾಗೆ ಹೋಗೋಣ. ಓಕೆ, ಎವ್ರಿಥಿಂಗ್ ಇಸ್ ರೆಡಿ. ಅಮ್ಮ, ಅವ್ರನ್ನ ಕರ್ಕೊಂಡ್ಬಿಡು. ಅವ್ರು ಬರಲ್ಲ ಅವರು. ಹೌದು, ಇರು. ಆನಂದ್ ಬಂದ್ರು ನೋಡು. ಬನ್ನಿ, ವೆಲ್ಕಮ್ ವೆಲ್ಕಮ್. ಗೆಳೆಯ, ಹೇಗಿದೆಪ್ಪ? ಕಡಿಮೆ ಟೈಮಲ್ಲಿ ಕಡಿಮೆ ಬಜೆಟ್ ಅಲ್ಲಿ ಮಾಡಿರೋ ಸೆಟಪ್ ಸೂಪರಾ? ಏನೋ ಇದೆಲ್ಲ, ಏನು ಇದಕ್ಕೆ ಬೇಡ ಅಂದಿದ್ದು. ಇದೇ ಬೇಡ ಅನ್ನೋದು. ನಮ್ಮ ಖುಷಿಗೆ ನಾವೇನೋ ಮಾಡಿದೀವಿ, ನೀವು ಸುಮ್ಮನೆ ಸೆಲೆಬ್ರೇಟ್ ಮಾಡ್ಬೇಕಷ್ಟೇ. ಅದಕ್ಕೆ ಹೇಗಿದೆ ಸೆಟಪ್? ತುಂಬಾ ಚೆನ್ನಾಗಿದೆ. ಇಟ್ಸ್ ಬ್ಯೂಟಿಫುಲ್. ಥ್ಯಾಂಕ್ ಯು ಸೋ ಮಚ್. ಸರಿ, ಕೇಕ್ ಕಟ್ ಮಾಡಿ. ಈಗ ನೆಕ್ಸ್ಟ್ ಪ್ರೋಗ್ರಾಮು ಊಟ. ಆದ್ರೆ ಅದಕ್ಕಿಂತ ಮುಂಚೆ ಒಂದು ಸಣ್ಣ ಟಾಸ್ಕಾ? ಏನಪ್ಪ ಅದು? ಗಾಬರಿ ಬೀಳುವಂಥದ್ದೇನಿಲ್ಲ. ಅದಕ್ಕೆ ಇವತ್ತಿನ ಸಂದರ್ಭಕ್ಕೆ ತಕ್ಕ ಹಾಗೆ ನೀವು ಗೆಳೆಯನ ಬಗ್ಗೆ, ಗೆಳೆಯ ನಿಮ್ ಬಗ್ಗೆ ಒಂದು 4 ಲೈನ್ ಹೇಳ್ಬೇಕು ಅಷ್ಟೇ. ಅಷ್ಟೇ ತಾನೇ? ನನ್ನಿಂದನೇ ಶುರು ಆಗ್ಲಿ, ನಾನೇ ಮೊದಲು ಮಾತಾಡ್ತೀನಿ. ವಾವ್, ನೋಡ್ದಾ ಸ್ಪಿರಿಟ್? ಸೂಪರ್ ಗೆಳೆಯ, ಶುರು ಹಚ್ಕೋ. ಮೊದಲನೇದಾಗಿ ಭೂಮಿಕಾ ಅವ್ರಿಗೆ ನಾನು ಕಂಗ್ರಾಟ್ಸ್ ಹೇಳ್ತೀನಿ. ನನ್ನನ್ನ ಒಪ್ಕೊಂಡು ಅಪ್ಕೊಂಡು ನನ್ನ ಜೊತೆ ಇರೋದಕ್ಕೆ ತುಂಬಾ ಥ್ಯಾಂಕ್ಸ್ ಫಾರ್ ಅಕ್ಸೆಪ್ಟಿಂಗ್. ಥ್ಯಾಂಕ್ ಯು. ಕಂಗ್ರಾಟ್ಸ್ ಟು ಯು ಟು ಅಂಡ್ ಥ್ಯಾಂಕ್ ಯು ಸೋ ಮಚ್. ಅದಕ್ಕೆ ನೀವು ಇವನ್ ಬಗ್ಗೆ ಒಂದೆರಡು ಮಾತು. ಡಿಟ್ಟೋ ನೋಡ್ದಾ, ಕಿಲ್ಲಾಡಿಗಳು. ಈಗ ಇವತ್ತು ನೀನು ಅತ್ತಿಗೆಗೆ ಏನ್ ಗಿಫ್ಟ್ ಕೊಟ್ಟೆ, ಅತ್ತಿಗೆ ನಿನಗೇನ್ ಗಿಫ್ಟ್ ಕೊಟ್ರು, ಇದನ್ನ ಹೇಳ್ರಪ್ಪ. ನಾನು ಅವ್ರಿಗೊಂದು ರಿಂಗ್ ಕೊಟ್ಟೆ, ಆದ್ರೆ ಅವರು
ಏನು ಅಂದ್ರೆ ಏನೋ ಇಂಪಾರ್ಟೆಂಟ್ ಇದೆ ಅಂತ ಆಯ್ತು. ಏನದು? ನೀನ್ ಸುಮ್ಮನಿರಪ್ಪ, ಹಗ್ಗನ ಹಾವಲ್ಲ ಅನುಕೊಂಡ ಮಾಡ್ಬಿಡ್ತೇನೆ ನೀನು. ನೀ ಸ್ವಲ್ಪ ಈ ಓವರ್ ಥಿಂಕಿಂಗ್, ಓವರ್ ಆಕ್ಟಿಂಗ್ ಎಲ್ಲ ಕಡಿಮೆ ಮಾಡೋ, ಆರೋಗ್ಯಕ್ಕೆ ಒಳ್ಳೇದು. ನನಗೆ ಆರೋಗ್ಯ ಎಲ್ಲ ಚೆನ್ನಾಗೇ ಇದೆ. ನೀನ್ ದಯವಿಟ್ಟು ಅದೇನು ಅಂತ ಹೇಳ್ಬೇಕಪ್ಪ. ಹೇಳ ಗೌತಮರ ಪ್ಲೀಸ್ ನೀವೆಲ್ಲ ಹೇಳ್ಬೇಕು. ಹೇಳಲ್ಲ. ಇರ್ಲಿ ಬಿಟ್ರಿ, ನಾವೇ ತಾನೇ ಇರೋದು. ಏನಿದೆ ಅದರಲ್ಲಿ? ಏನಿಲ್ಲಪ್ಪ, ನಾನು ಅವ್ರಿಗೆ ರಿಂಗ್ ಕೊಟ್ಟೆ, ಅದಕ್ಕವರು ನನಗೆ ಇದ್ರ ಬಗ್ಗೆ ಎಲ್ಲ ಆಸಕ್ತಿ ಇಲ್ಲ, ಇನ್ನೇನಾದರೂ ವಿಶೇಷವಾದ ಕೊಡ್ಬೋದಾಗಿತ್ತು, ನೆನಪಲ್ಲಿ ಉಳಿಯೋವಂಥದ್ದು ಅಂತ ಕೇಳಿದ್ರು. ನನಗೂ ಏನು ಕೊಡಬೇಕು ಅಂತ ಗೊತ್ತಾಗಲಿಲ್ಲ. ಅದಕ್ಕೆ ನೀವೇ ಕೇಳಿ ಏನು ಬೇಕು ಅಂತ ಅದನ್ನೇ ತಂದುಕೊಡ್ತೀನಿ ಅಂತ ಹೇಳಿದೆ. ಅದಕ್ಕವರು ಒಂದು ಲವ್ ಲೆಟ್ರ್ ಬರೆದು ನಿಮ್ಮ ಮನಸ್ಸಿನ ಭಾವನೆಗಳೆಲ್ಲ ಅದರಲ್ಲಿ ಹಂಚ್ಕೊಡಿ ಅಂತ ಹೇಳಿದ್ರು. ಯಾಕತನೆಲ್ಲ ಹೇಳೋಕೆ ಹೋದ್ರಿ ನೀವು? ಭೂಮಿಕಾ, ಅದ್ರಲ್ಲೇನಿದೆ? ನಾವೇ ತಾನೇ ಇರೋದು. ಗೌತಮ್, ಆ ಲೆಟ್ರಲ್ಲಿ ಏನ್ ಬರಿಬೇಕು ಅಂತಿದ್ದೆ ನಮ್ಮ ಮುಂದೆ ಹೇಳಲೇಬೇಕು. ಹಾ, ಕುಲ್ಲನಪ್ಪ, ಡೋಂಟ್ ಕೇರ್ ಅನ್ನೋ ತರ ಇರ್ಬೇಕು. ಎಲ್ಲ ಓಪನ್ ಆಗಿ ಹೇಳು. ಏನೇನೋ ಬರಿಬೇಕು ಅಂತ ಅನ್ಕೊಂಡಿದ್ದೆ, ಈಗ ನೀವು ಕೇಳ್ತಾ ಇದ್ದೀರಾ ಅಂತ ನಾನು ಹೇಳ್ಬಿಡ್ತೀನಿ. ನನ್ನ ಪರ್ಸನಲ್ ಲೆಟ್ರು ಪಬ್ಲಿಕ್ ಸ್ಪೀಚ್ ಆಗ್ಬಿಡ್ಲಿ. ನನ್ನ ಅಂತರಂಗನ ಬಹಿರಂಗವಾಗಿ ತೆಗೆದಿಟ್ಬಿಡ್ತೀನಿ. ಆಕ್ಚುಲಿ ನನ್ನ ಜೀವನಕ್ಕೆ 2 ಓಪನಿಂಗ್ ಇದೆ. ಒಂದು, ನಾನು ನನ್ನ ತಾಯಿ ಹೊಟ್ಟೆಯಿಂದ ಹೊರಗೆ ಬಂದಾಗಿದ್ದು. ಇನ್ನೊಂದು, ಭೂಮಿಕಾ ಅವರು ನನ್ನ ಲೈಫ್ಗೆ ಬಂದಾಗಿದ್ದು. ಭೂಮಿಕಾ ಅವರು ನನ್ನ ಜೀವನಕ್ಕೆ ಬರೋಕ್ ಮುಂಚೆ ಬೇರೆ ರೀತಿಲೇ ಇದ್ದೆ. ಅವ್ರು ಬಂದ್ಮೇಲೆ ನನ್ನ ಲೈಫು ಎಲ್ಲವೂ ಬದಲಾಗೋಯ್ತು. ಭೂಮಿಕಾ ಅವ್ರು ಬರೋ ತನಕ ನನ್ನ ಪ್ರೀತಿ, ನನ್ನ ಕಮಿಟ್ಮೆಂಟು ಬರೀ ನನ್ನ ಫ್ಯಾಮಿಲಿಗೆ, ನನ್ನ ಫ್ರೆಂಡ್ಶಿಪ್ಗೆ ಅಂತ ಲಿಮಿಟ್ ಮಾಡ್ಕೊಂಡಿದ್ದೆ. ನಾನು ಪ್ರೀತಿಲಿ ಬೀಳಕ್ಕೆ ಸಾಧ್ಯನೇ ಇಲ್ಲ, ನಾನು ಯಾರನ್ನೂ ಅತಿಯಾಗಿ ಪ್ರೀತಿಸೋದಕ್ಕೆ ಸಾಧ್ಯನೇ ಇಲ್ಲ ಅಂತೆಲ್ಲ ಅಂದ್ಕೊಂಡಿದ್ದೆ. ಬಟ್ ಅದೆಲ್ಲ ಬದಲಾಗಿದ್ದು ಭೂಮಿಕಾ ಅವ್ರ ಸಿಕ್ಕ ಮೇಲೆ. ನಾನು ಪ್ರೀತಿಲಿ ಬೀಳಬಲ್ಲೆ, ಅತಿಯಾಗಿ ಒಬ್ಬರನ್ನ ಪ್ರೀತಿಸಬಲ್ಲೆ ಅಂತ ಗೊತ್ತಾಗಿದ್ದೆ ಇವ್ರು ಸಿಕ್ಕ ಮೇಲೆ. ಇವರು ನನಗೆ ಅಗತ್ಯ ಅಲ್ಲ, ಅನಿವಾರ್ಯ. ಬದುಕೋದಕ್ಕೆ ಉಸಿರು ಬೇಕು, ಉಸಿರಿಗೆ ಇವ್ರು ಬೇಕು. ಆ ಉಸಿರಲ್ಲಿ ಇವ್ರ ಹೆಸರಿರಬೇಕು. ಇವರು ನನಗೆ ಅಷ್ಟು ಹತ್ರ. ನೀ ಹಸಿರನೆ ಹಾಸಿದೆ ಬರಡಾಗೈದೆಯಲಿ. ಎಷ್ಟಂದ್ರೆ ನಮ್ಮಿಬ್ರ ಮಧ್ಯ ಗೆರೆನೇ ಇಲ್ಲ. ಎಷ್ಟೊಂದು ಸತಿ ನಾವಿಬ್ರು ಒಂದೇ ಅಂತ ಅನ್ಸುತ್ತೆ ನನಗೆ. ಇವ್ರು ಬರಕ್ ಮುಂಚೆ ಪ್ರೀತಿ ಅಂದ್ರೆ ಹುಚ್ಚು, ಪ್ರೀತಿಸೋರೆಲ್ಲ ಫೂಲ್ಸ್ ಅಂತ ಅನ್ಕೊಂಡಿದ್ದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.